turn back to 1 John 1. 1 ಯೋಹನ 1 ನಾವು ನೋಡೋಣ. Verse 9. 9ನೇ ವಚನ. If we confess our sins, God is faithful and righteous to forgive us, cleanse us from all unrighteousness. ನಾವು ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ಪಾಪಗಳನ್ನು ಕ್ಷಮಿಸಬೇಕು. To cleanse me from all unrighteousness means my heart becomes pure. ನನ್ನ ಎಲ್ಲಾ ಅನೀತಿಯಿಂದ ಶುದ್ಧೀಕರಿಸುವುದು ಅಂದ್ರೆ When I can see God, I can hear God. ಅದರ ನಂತರ ಏನಾಗುತ್ತೆ, ನಾನು ದೇವರನ್ನ ನೋಡಬಹುದು, ದೇವರನ್ನ ಕೇಳಿಸಿಕೊಳ್ಳಬಹುದು. Confess our sins, not somebody else's sin. ಮೊದಲು ನನ್ನ ಪಾಪಗಳನ್ನ ಅರಿಕೆ ಮಾಡಬೇಕು ನಾನು. Don't confess Eve's sin or what the serpent did. ಹವ್ವಳ ಪಾಪನಾಗ್ಲಿ ಸರ್ಪ ಮಾಡಿದ್ದಾಗ್ಲಿ ಅದನ್ನೆಲ್ಲ ಅರಿಕೆ ಮಾಡಬಾರ್ದು. Lord, this is where I made a mistake. I'm sorry. ಕರ್ತನೇ, ಇಲ್ಲಿ ನಾನು ತಪ್ಪು ಮಾಡಿದೆನು. Even if 99% fault is with the other person. 99 ಭಾಗ ಇತರರ ಮೇಲೆ ಇದ್ರುನು, and your fault is only 1%, you confess the 1%. 100% ನಿಮ್ದು ತಪ್ಪಿದ್ರುನು ಅದನ್ನ ಒಪ್ಪಿಕೊಳ್ಳಬೇಕು. This is a very important lesson because Christians have got a very bad habit of blaming others. ಇದು ಬಹಳ ಮುಖ್ಯವಾದ ಪಾಠ. ಯಾಕೆ ಅಂದ್ರೆ ಕ್ರೈಸ್ತರು ಬೇರೆಯವರಿಗೆ ಅಪವಾದ ಹಾಕೋದನ್ನ ಬಹಳಷ್ಟು ಹವ್ಯಾಸ ಮಾಡ್ತಾರೆ. I'll give you an example. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. You see somebody's children going astray. ನೀವು ನೋಡ್ತೀರಾ, ಯಾರೋ ಮಕ್ಕಳು ದೂರ ಹೋಗ್ತಾ ಇರ್ತಾರೆ ತಪ್ಪುದಾರಿನಲ್ಲಿ. And by God's grace your children are God fearing. ದೇವರ ಕೃಪೆಯಿಂದ ನಿಮ್ಮ ಮಕ್ಕಳು ದೇವರಿಗೆ ಭಯ ಪಡ್ತಾರೆ. How you point the finger at them? ಹೇಗೆ ನೀವು ಇನ್ನೊಬ್ರು ಅವ್ರ ಮೇಲೆ ಬೆರಳು ತೋರಿಸ್ತೀರಿ? Look at the way they brought up their children. ನೋಡು ಅವರು ಹೇಗೆ ತಂದೆ ತಾಯಿಗಳು ಹೇಗೆ ಬೆಳೆಸ್ತಾ ಇದ್ದಾರೆ ಮಕ್ಕಳನ್ನ. You'll give so many reasons why they are like that. ನೀವು ಬಹಳಷ್ಟು ಕಾರಣಗಳನ್ನ ಕೊಡ್ತೀರಾ, ಅವ್ರು ಯಾಕೆ ಹಾಗಿದ್ದಾರೆ. These are the reasons. ಇದೆಲ್ಲ ಕಾರಣಗಳು. How you got the boldness to point that finger? ಆ ಒಂದು ಬೆರಳನ್ನ ತೋರಿಸಲಿಕ್ಕೆ ಧೈರ್ಯ ಹೇಗೆ ಬಂತು ನಿಮಗೆ? Because by God's grace your children are God fearing. ಯಾಕೆ ಅಂದ್ರೆ ದೇವರ ಕೃಪೆಯಿಂದ ನಿಮ್ಮ ಮಕ್ಕಳು ಸರಿದಾರಿಯಲ್ಲಿ ನಡೀತಾ ಇದ್ದಾರೆ ದೇವರ ಭಯದಲ್ಲಿ. You are proud. ಅದಕ್ಕಾಗಿ ನೀವು ಹೆಚ್ಚಳ ಪಡ್ತೀರಾ, ಅಹಂಕಾರ ಪಡ್ತೀರಾ. You are taking the credit for the way your children grew up. ಅದಕ್ಕೆ ನೀವು ಅದರ ಒಂದು ಕಾರಣವನ್ನ ತಗೊಳ್ತಾ ಇದ್ದೀರಾ, ನೀವು ಒಳ್ಳೆಯವರು ಅಂತ. Instead of saying it was not me Lord, it was you only who brought up my children. ನೀವು ಹೇಳಬೇಕಾಗಿತ್ತು, ಇದು ನನ್ನಿಂದ ಅಲ್ಲ ಸ್ವಾಮಿ, ಇದು ನೀನು ಕೊಟ್ಟಂತ ಕರುಣೆ ಅಂತ. So what I'm trying to say is this. ನಾನು ಏನು ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀನಿ. When we do something wrong, the blame is on others. ನೀವು ತಪ್ಪು ಮಾಡಿದಾಗ ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸ್ತೀರಾ. If we do something good, we say yeah, that's me. I only brought up my children properly. ನೀವು ಒಳ್ಳೆದು ಮಾಡಿದಾಗ ಇದು ನಂದು, ನಾನು ಮಾಡಿದ್ದು. That is part of the evil nature in us. ಅದು ಒಂದು ನಮ್ಮಲ್ಲಿರೋ ಒಂದು ಕೆಟ್ಟ ಒಂದು ಸ್ವಭಾವ. We take the credit for what God has done. ದೇವರು ಮಾಡಿದ್ದಕ್ಕೆ ಅದರ ಲಾಭವನ್ನ ನಾವು ತಗೊಳ್ತೀವಿ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿ, if your children have grown up in a good way, ನಿಮ್ಮ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಬೆಳೆದಿದ್ರೆ, please give the glory to God. ದಯವಿಟ್ಟು ಅದಕ್ಕೆ ಮಹಿಮೆಯನ್ನು ದೇವರಿಗೆ ಕೊಡಿ. Don't say because I was such a strict father. ನೀವು ಹೇಳಬೇಡಿ, ನಾನು ಖಂಡಿತವಾಗಿದ್ದೆ ಮಕ್ಕಳ ಜೊತೆ. I taught them the Bible every day. ಅವರಿಗೆ ದೇವರ ವಾಕ್ಯ ಬೈಬಲ್ ಅನ್ನು You could have done that for 20-50 years and your children would have gone astray. ನೀವು 50 ವರ್ಷ ಮಾಡಿದ್ರು ನಿಮ್ಮ ಮಕ್ಕಳು ದೂರ ಹೋಗ್ತಾ ಇದ್ರು. God was merciful to them. ದೇವರು ಅವರ ಮೇಲೆ ಕರುಣೆ ತೋರಿಸಿದ್ದಾರೆ. I say that. ನಾನು ಹಾಗೆ. My 4 sons are following the Lord. It is 100% God. ನನ್ನ 4 ಮಕ್ಕಳು ಕರ್ತನನ್ನ ಹಿಂಬಾಲಿಸ್ತಾ ಇದ್ದಾರೆ, ಅದು 100% ದೇವರ ಸಹಾಯ. I don't say 90% God and 10% me. ನಾನು ಹೇಳೋದಿಲ್ಲ 90 ಭಾಗ ದೇವರು 10 ಭಾಗ ನಾನು ಅಂತ ಕೂಡ ಹೇಳೋದು. It's God who did it. ದೇವರು ಮಾಡಿದ ಕೆಲಸ ಅದು. So I'm not here to point fingers at others saying they're like this, they're like this. ನೀವು ಹೀಗೆ ಅಂತ ನಾನು ಬೆರಳು ತೋರಿಸಲಿಕ್ಕೆ ಹೋಗೋದಿಲ್ಲ. I see something wrong, I feel sad that the children are going astray. ನಾನು ತಪ್ಪು ನೋಡ್ತೀನಿ, ಅದರಲ್ಲಿ ಅವರು ಯಾರು ದೂರ ಹೋಗ್ತಾ ಇದ್ದಾರೆ ಮಕ್ಕಳು ಅಂತ ಅಂದ್ರೆ. I don't want to be like the Pharisees pointing the finger at the woman caught in adultery. ನಾನು ಫರಿಸಾಯನ ತರ ಒಂದು ವ್ಯಭಿಚಾರದಲ್ಲಿ ಸಿಕ್ಕ ಹೆಣ್ಣಿಗೆ ಕೈ ತೋರಿಸಿದಾಗೆ ನಾನು. Because there we find Jesus took the side of that woman against the Pharisees. ಅಲ್ಲಿ ನಾನು ನೋಡ್ತೀನಿ ಯೇಸು ಸ್ವಾಮಿ ಆಕೆಯ ಪರ ನಿಂತ್ಕೊಂಡ್ರು ವ್ಯಭಿಚಾರಿ. He told the woman, I don't condemn you, go, don't sin again. ಅಲ್ಲಿ ಆಕೆಗೆ ಹೇಳ್ತಾನೆ, ನಾನು ನಿನ್ನನ್ನು ಖಂಡಿಸೋದಿಲ್ಲ, ನೀನು ಹೋಗು ಅಂತ. But he never said that to the Pharisees. ಆದ್ರೆ ಫರಿಸಾಯರಿಗೆ ಹಾಗೆ ಹೇಳಿಲ್ಲ. The Pharisees got condemned and the woman went away without condemnation. ಫರಿಸಾಯರು ಖಂಡಿಸಲ್ಪಟ್ಟರು, ಆದ್ರೆ ವ್ಯಭಿಚಾರಿ ಖಂಡನೆಗೆ ಒಳಗಾಗದೆ ಹೋದ್ರು. Be careful. ಅದಕ್ಕಾಗಿ ಜಾಗರೂಕರಾಗಿ. When you point the finger at somebody else, ನೀವು ಇನ್ನೊಬ್ಬರಿಗೆ ಬೆರಳು ತೋರಿಸಿದಾಗ God may deliver that person and you'll be condemned finally. ಅಲ್ಲಿ ಏನಾಗುತ್ತೆ ಕಡೆಗೆ ಅಂದ್ರೆ ದೇವರು ಆತನನ್ನ ರಕ್ಷಿಸಬಹುದು, ಆದ್ರೆ ನೀವು ಖಂಡಿಸಲ್ಪಡ್ತೀರಿ. See, we need in the church to have more compassion and mercy on one another. ನಮ್ಮಲ್ಲಿ ಸಭೆಯಲ್ಲಿ ಒಬ್ಬರ ಮೇಲೆ ಒಬ್ಬರು ಬಹಳ ಕರುಣೆ ಕೃಪೆ ಇರಬೇಕು ಒಬ್ಬರ ಮೇಲೆ. You know, in CFC we preach holiness. ನಾವು CFC ನಲ್ಲಿ ಪರಿಶುದ್ಧತೆ ಬಗ್ಗೆ ಪ್ರಸಂಗ ಮಾಡ್ತೀವಿ. The great danger of people preaching holiness is being unmerciful towards other people. ಇಲ್ಲಿ ಪರಿಶುದ್ಧತೆಯ ಬಗ್ಗೆ ಹೆಚ್ಚಿನಾಗಿ ಒತ್ತು ಕೊಟ್ಟು ಹೇಳೋದ್ರಲ್ಲಿ ಒಂದು ಅಪಾಯ ಏನಂದ್ರೆ ನಾವು ಬೇರೆಯವರ ಬಗ್ಗೆ ಕರುಣೆ ಇಲ್ಲದೆ ಇದ್ಬಿಡ್ತೀವಿ. People don't realize this unmerciful attitude is an impure heart. ಈ ಜನರಿಗೆ ಅದು ಗೊತ್ತಾಗೋದಿಲ್ಲ, ಕರುಣೆ ಇಲ್ಲದೆ ಇರೋದು ಅಶುದ್ಧ ಹೃದಯ ಅಂತ.
So purity of heart is to be merciful to others. ಶುದ್ಧ ಹೃದಯ ಅಂದ್ರೆ ಬೇರೆಯವರ ಮೇಲೆ ಕರುಣೆ ಇರುವಂತ. When the Pharisees saw this woman caught in adultery, ಫರಿಸಾಯರು ಆ ಒಂದು ವ್ಯಭಿಚಾರಿ ಸ್ತ್ರೀಯನ್ನು ನೋಡಿದಾಗ they should have had compassion on her. ಆಕೆ ಮೇಲೆ ಕರುಣೆ ತೋರಿಸಬೇಕಾಗಿತ್ತು. Maybe she was led astray. ಆಕೆಗೆ ಯಾರೋ ತಪ್ಪುದಾರಿಯಲ್ಲಿ ನಡೆಸಿಬಿಟ್ಟಿದ್ದಾರೆ. Maybe she fell in accidentally. ಯಾವುದೋ ತಪ್ಪಾಗಿ ಜಾರಿ ಬಿದ್ದಿದ್ದಾಳೆ. It's a bad sin. Let us help her to come out of it. ಅದು ಕೆಟ್ಟ ಪಾಪ, ಆದ್ರೆ ಆಕೆಗೆ ಸಹಾಯ ಮಾಡೋಣ. And let's cover it so that nobody knows about it. ಅದನ್ನ ಮುಚ್ಚಿಡೋಣ, ಯಾರಿಗೂ ಗೊತ್ತಾಗದೆ. You know, in CFC Bangalore, CFC ಬೆಂಗಳೂರಿನಲ್ಲಿ there are different people who have committed some sins. ಇತರರು ಬೇರೆ ಬೇರೆ ಜನರು ತಪ್ಪುಗಳನ್ನ ಪಾಪಗಳನ್ನ ಮಾಡಿದ್ದಾರೆ. Some of them we had to put out of the church. ಕೆಲವರನ್ನ ನಾವು ಸಭೆಯಿಂದ ಹೊರಗಡೆ ಹಾಕಬೇಕಾಗಿ ಬಂತು. But I've never told anybody what they did. ಆದ್ರೆ ನಾನು ಯಾರಿಗೂ ಯಾವತ್ತೂ ಅವ್ರು ಏನು ಪಾಪ ಮಾಡಿದ್ದಾರೆ ಅಂತ ಹೇಳಿಲ್ಲ. No, I won't tell. ನಾನು ಹೇಳೋದಿಲ್ಲ ಅದು. Why should I tell? ಯಾಕೆ ಹೇಳಬೇಕು? Okay, they have to be disciplined. They even put out of the church, but they say, Brother Zach, what happened? ಒಬ್ರು ಶಿಕ್ಷೆಗೆ ಆಗ್ಬೇಕು, ಕೆಲವರು ಸಭೆಯಿಂದ ಹೊರಗಡೆ ಹಾಕ್ಬೇಕು. ಆದ್ರೆ ಏನಾಯ್ತು ಸಹೋದರ ಜಾಕ್ ಅಂತ It is not important for you to know that. ನಾನು ಹೇಳ್ತೀನಿ, ಇದು ಮುಖ್ಯ ಅಲ್ಲ, ನೀವು ಅದು ಏನ್ ಮಾಡಿದ್ರು ಅಂತ ತಿಳ್ಕೊಳ್ಳುವಂತ. Between God and me, he's done something wrong. ಅದು ಏನೋ ತಪ್ಪು ಮಾಡಿದಾನೆ, ಅದು ದೇವರಿಗೂ ನನಗೂ ಮಧ್ಯೆ ಬಿಟ್ಟ ವಿಷಯ. People are curious. What? Tell me what happened. ಆದ್ರೆ ಜನಕ್ಕೆ ಅದು ಕುತೂಹಲ, ಏನಾಯ್ತು ಅಂತ ಕೇಳಲಿಕ್ಕೆ ಬರ್ತಾರೆ. I will not point the finger or do anything. ನಾನು ಯಾರಿಗೂ ಬೆರಳು ತೋರಿಸೋದಿಲ್ಲ. I fear God. ಯಾಕೆಂದ್ರೆ ನಾನು ದೇವರಿಗೆ ಭಯ ಪಡ್ತೀನಿ. Dear brothers, if you want to grow in the Christian life, ಪ್ರಿಯ ಸಹೋದರರೇ, ನೀವು ಕ್ರಿಸ್ತಿಯ ಜೀವಿತದಲ್ಲಿ ಬೆಳಿಬೇಕು ಅಂದ್ರೆ, if you want to not only walk this narrow way but run this narrow way, ಈ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯೋದು ಮಾತ್ರ ಅಲ್ಲ, ನೀವು ಓಡಬೇಕು ಅಂದ್ರೆ, and run like a rocket, ಆ ರಾಕೆಟ್ ಅಂತ ಓಡಬೇಕು ಅಂದ್ರೆ, stop pointing finger at other people. ಬೇರೆಯವರು ಇತರರ ಮೇಲೆ ಬೆರಳು ತೋರಿಸೋದನ್ನ ನಿಲ್ಲಿಸಬೇಕು. Judge yourself. ನಿಮ್ಮನ್ನ ನೀವು ನ್ಯಾಯ ತೀರ್ಮಾನ ಮಾಡ್ಕೊಳ್ಳಿ. When you see something wrong in somebody, pray for that person. ಯಾರೆಲ್ಲಾದ್ರೂ ನೀವು ತಪ್ಪನ್ನ ನೋಡಿದ್ರೆ ಅವರಿಗಾಗಿ ಪ್ರಾರ್ಥನೆ ಮಾಡಿ. If you're an elder brother, go and correct that person. ನೀವು ಸಭೆ ಹಿರಿಯನಾದ್ರೆ ಹೋಗಿ ಆತನ Because then you're like a father. ಯಾಕಂದ್ರೆ ನೀನು ತಂದೆ ಅಂತ. See, I am a physical father and spiritual father. ನಾನು ಒಬ್ಬ ಶಾರೀರಿಕವಾಗಿ ತಂದೆ, ಹಾಗೆ ಆತ್ಮಿಕವಾಗಿ ಕೂಡ ತಂದೆ. If somebody looks to me like a spiritual father or physical father, I will correct them. ನನ್ನನ್ನ ಯಾರಾದ್ರೂ ಒಬ್ಬ ಆತ್ಮಿಕ ತಂದೆ ಅಥವಾ ಶಾರೀರಿಕ ತಂದೆ ತರ ನೋಡಿದ್ರೆ ಅವ್ರನ್ನ ತಿದ್ದುತ್ತೀನಿ. That's not pointing the finger. I'm there to help them like God helps us. ಅದು ಬೆರಳು ತೋರಿಸದಂತೆ ಅಲ್ಲ. ಯಾಕೆ ಅಂದ್ರೆ ಅದು ಒಂದು ತಂದೆಯ ತರ ತಿದ್ದುದಂಗೆ ದೇವರು ನಮ್ಮನ್ನ. That's why when people in some other church do something wrong, I say I'm not here to go and correct them. ಯಾವುದೋ ಬೇರೆ ಸಭೆಯಲ್ಲಿ ಯಾರೋ ಒಂದು ತಪ್ಪು ಮಾಡಿದ್ರೆ ನಾನು ಅದನ್ನ ಸರಿ ಮಾಡ್ಲಿಕ್ಕೆ ಹೋಗೋದಿಲ್ಲ. So when I preach against these false pastors and preachers, ನಾನು ಇವಾಗ ಆ ಒಂದು ಸುಳ್ಳಾದ ಪ್ರಸಂಗಿಗಳ ಬಗ್ಗೆ, ಸಭಾಪಾಲಕರ ಬಗ್ಗೆ ಹೇಳುವಾಗ, that is to protect my children from being deceived by them. ನಾನು ಅದು ಯಾಕೆ ಹೇಳ್ತೀನಿ ಅಂದ್ರೆ ನನ್ನ ಮಕ್ಕಳು ಅವರಿಂದ ಮೋಸಕ್ಕೆ ಒಳಗಾಗಬಾರದು ಅಂತ. Like Jesus told about the Pharisees. The Pharisees are like this. ಪರಿಸಯರು ಹೀಗೆ ಅಂತ ಬೇರೆಯವರಿಗೆ ಪರಿಸಯರ ಬಗ್ಗೆ ತೋರಿಸ್ತಾ ಇದ್ರು. He said that to his disciples to protect the disciples from being deceived. ಯೇಸು ಸ್ವಾಮಿ ಆ ಶಿಷ್ಯರಿಗೆ ಹೇಳ್ತಾ ಇದ್ರು, ಪರಿಸಯರು ಹೀಗೆ ಅಂದ್ರೆ ಯಾಕೆಂದ್ರೆ ಅವರಿಂದ ವಂಚನೆಯಿಂದ ತಪ್ಪಿಸಬೇಕು ಅಂತ. You know, for example, if there are some bad children in your neighbor's house, ಒಂದು ಉದಾಹರಣೆಗೆ, ನಿಮ್ಮ ನೆರೆಯವರಲ್ಲಿ ಯಾರೋ ಒಬ್ಬ ಕೆಟ್ಟ ಮಕ್ಕಳು ಇರ್ತಾರೆ. You will warn your children, no, don't mix with them because they are doing some bad things. ನಿಮ್ಮ ಮಕ್ಕಳಿಗೆ ನೀವು ಎಚ್ಚರಿಕೆಯನ್ನು ಹೇಳ್ತೀರಾ, ಅವ್ರ ಜೊತೆ ಸೇರಬೇಡ. That's not pointing the finger, that is protecting your children. ಅದು ಬೆರಳು ತೋರಿಸೋದಲ್ಲ, ಯಾಕೆಂದ್ರೆ ಅದನ್ನ ನಿಮ್ಮ ಮಕ್ಕಳಿಗೆ ಜಾಗರೂಕತೆಗಾಗಿ ಹೇಳ್ತಾ ಇರ್ತೀವಿ. But unnecessarily we don't have to go pointing out all the faults of other people. ವಿನಾಕಾರಣ ನಾವು ಬೇರೆಯವರ ತಪ್ಪುಗಳನ್ನು ತೋರಿಸೋ ಒಂದು ಕಾರ್ಯ ಮಾಡಿ. We have as human beings we have a bad habit of pointing out the mistakes of others. ಮನುಷ್ಯರಾಗಿ ನಮಗೆ ಇದು ಒಂದು ಕೆಟ್ಟ ಅಭ್ಯಾಸವಿದೆ, ಇನ್ನೊಬ್ಬರ ತಪ್ಪುಗಳಿಗೆ ಮೇಲೆ ಬೆರಳು ತೋರಿಸೋದು. We sit at home and talk about various evils of other people. ನಾವು ಮನೆಯಲ್ಲಿ ಕುಳಿತುಕೊಂಡು ಇತರರು ಮಾಡಿದ ತಪ್ಪುಗಳ ಬಗ್ಗೆ ಮಾತಾಡ್ತಾ ಕುಳಿತುಕೊಳ್ತೀವಿ. Shall we pray, Lord, please help us this year to have a pure heart? ನಾವು ಪ್ರಾರ್ಥನೆ ಮಾಡೋಣ, ಈ ವರ್ಷ ದೇವರು ನಮಗೆ ಸಹಾಯ ಮಾಡಲಿ, ಶುದ್ಧ ಹೃದಯವನ್ನು. And let's talk about some good things. ಒಳ್ಳೆಯ ಕಾರ್ಯಗಳನ್ನು ಮಾತಾಡೋಣ. Let's pray. ಪ್ರಾರ್ಥಿಸೋಣ. Heavenly Father, ಪರಲೋಕ ತಂದೆಯೇ, we believe you want us to go to a higher level this year. ನಾವು ಇಷ್ಟು ವರ್ಷ ಇಲ್ಲದೆ ಇರುವಂತ ಎತ್ತರಕ್ಕೆ ನಡೆಸಬೇಕು ಅಂತ ನೀವು ಇಷ್ಟಪಡ್ತೀರಂತ ನಾವು ನಂಬ್ತೇವೆ. ಪ್ರತಿಯೊಬ್ಬರನ್ನು ಸಹಾಯ ಮಾಡು ಸ್ವಾಮಿ. ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸ್ತೀವಿ. ಆಮೆನ್.